ಘೋಷಣೆಯನ್ನ ಕೂಗೇ ಇಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಕೆಲವರು ಹೇಳಿಕೆಗಳನ್ನ ಕೊಟ್ಟಿದ್ದನ್ನ ನೋಡ್ತಾ ಇದ್ವಿ. ಈಗ ಪಾಕ್ನ ಪರ ಘೋಷಣೆಯನ್ನ ಕೂಗೇ ಇಲ್ಲ ಅಂತ ಹೇಳ್ಬಿಟ್ಟು ವಿಚಾರಣೆ ಸಂದರ್ಭದಲ್ಲಿ ನಾಸಿರ್ ಬೆಂಬಲಿಗರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆ ನಡೆಸಿದ್ರು ನಾಸಿರ್ ಬೆಂಬಲಿಗರನ್ನ. ಆ ಸಂದರ್ಭದಲ್ಲಿ ಪಾಕ್ ಪರ ಯಾರು ಘೋಷಣೆ ಕೂಗೇ ಇಲ್ಲ ಅಂತ ಹೇಳಿದ್ದಾರೆ. ನಿಜಾಮ್ ಫೌಜ್ಗರ್ ಅವರು ವಿಡಿಯೋ ತಿರುಚಲಾಗಿದೆ, ನಮ್ಮ ಬಳಿ ಮೂಲ ವಿಡಿಯೋ ಇದೆ, ವಿಡಿಯೋದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗೇ ಇಲ್ಲ, ನಮ್ಮ ಬಳಿ ಇರುವ ವಿಡಿಯೋವನ್ನ ಪೊಲೀಸರಿಗೆ ನೀಡಿದ್ದೇವೆ. ನಿನ್ನೆ ಘೋಷಣೆ ಆಗಿದೆಯಾ ಅಂತ ಪೊಲೀಸರು ಕೇಳಿದ್ರು. ನಮ್ಮ ವಿರೋಧಿ ದೇಶಕ್ಕೆ ಜಿಂದಾಬಾದ್ ಹೇಳೋದಕ್ಕೆ ಸಾಧ್ಯನಾ? ಆ ರೀತಿ ಘಟನೆ ಆಗಿದ್ರೆ ನಾವೇ ಹಿಡಿದು ಕ್ರಮ ಕೈಗೊಳ್ತಿದ್ವಿ. ಭಾರತದಲ್ಲಿ ನಾವು ಹುಟ್ಟಿದ್ದೇವೆ, ದೇಶಕ್ಕೆ ಜೀವ ಕೊಡಲು ಸಿದ್ಧರಿದ್ದೇವೆ ಅಂತ ನಾಸಿರ್ ಬೆಂಬಲಿಗ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಆತರ ಚಿಹ್ನಿತ ಘೋಷಣೆನೇ ಇಲ್ಲ. ನಾವು ಎಲ್ಲಿ ಕೊಡ್ಬೇಕಾಗಿತ್ತು ಅಲ್ಲಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ನಿಮ್ಮ ಹತ್ರ ಏನು ವಿಚಾರಣೆ ಮಾಡಿದ್ರು ಸರ್? ನಿಮ್ಮ ಹತ್ರ ಏನ್ ಬೈ ಚಾನ್ಸ್ ಏನಾದ್ರು ಆತರ ಘೋಷಣೆ ಆಗಿದೆ ಅಂತ ಕೇಳಿದ್ರು. ನಾನು ಯಾವ ಕಾರಣಕ್ಕೂ ಅಲ್ಲಿ ಘೋಷಣೆ ಆಗಿಲ್ಲ. ಏನಾದ್ರು ಆಗಿದ್ರೆ ಆಗಿಲ್ಲ. ಆ ಎಡಿಟೆಡ್ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದಾರಲ್ಲ 10 ಸತಿ ಕೂಡ್ತಾವ್ರೆ, ಅಲ್ಲಿ ಆಗ್ಲೇ ಇಲ್ಲ. ಆ ಘಟನೆ ಆಗಿದ್ರೆ ನಾವೇನಾದ್ರೂ ಹೇಳ್ಬೋದು. ಆ ಘಟನೆನೇ ಇಲ್ಲ, ಅದಕ್ಕೆ ಏನ್ ಹೇಳೋದು? ಈಗ ಕ್ಲಿಪ್ ನಡೀತಾ ಇದೆಯಾ, ಅದು ಡಾಕ್ಟರ್ಡ್ ವಿಡಿಯೋ, ನಮ್ಮ ಹತ್ರ ರಾ ವಿಡಿಯೋ ಇದೆ. ಅದರಲ್ಲಿ ಯಾವ ಕಾರಣಕ್ಕೂ ಯಾವ ತರ ಘೋಷಣೆ ಇಲ್ಲ. ಯಾವ ತರದ್ದು ಈ ತರ ಇದು ಡಾಕ್ಟರ್ಡ್ ವಿಡಿಯೋ, ಎಡಿಟೆಡ್ ವಿಡಿಯೋ ಇದೆಯಲ್ಲ, ಅದ್ ಎಲ್ಲ ಫೇಕ್ ಇರೋದು. ಅದು ಯಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.